ನಿಮ್ಮ ಕನ್ನಡತಿ ಮಾತಾಡತ್ತೀನಿ. ನನ್ನ ಮಿನಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗಿಬಿಟ್ಟು ಬಸ್ ಸ್ಟಾಪ್ ಒಳಗೆ ವೆಯ್ಟ್ ಮಾಡಾತಿದ್ದೆ. ಬಸ್ ಅಂತರೂ ಲಘು ಬರಲಿಲ್ಲ. ಅಷ್ಟರೊಳಗೆ ನಮ್ಮ ಅಣ್ಣನ ಬಂದುಬಿಟ್ಟ. ನಮ್ಮ ಅಣ್ಣನ ಬಂದು ಕಾಲೇಜ್ವರೆಗೂ ಡ್ರಾಪ್ ಕೊಟ್ಟ. ನಮ್ಮ ಅಣ್ಣಗೊಂದು ಥ್ಯಾಂಕ್ಸ್ ಹೇಳಿ ಕಾಲೇಜ್ಗೆ ಎಂಟ್ರ್ ಆದೆ. ನನ್ನ ಕ್ಲಾಸ್ ರೂಮ್ ಇರೋದು 3rd ಫ್ಲೋರ್ ಒಳಗೆ. ಅಲ್ಲಿಗೆ ಹೋಗಿ ನೋಡ್ತೀನಿ, ಒಂದು ಪ್ರಾಣಿನೂ ಇರಲಿಲ್ಲ ಗುರು. ವೇಟ್ ಮಾಡೋಣ ಯಾರಾದರೂ ಬರ್ತಾರೋ ಅಂತಂದು ಕಾದೆ ಫ್ರೆಂಡ್ಸ್ಗಳು ಅಂತ ಅನ್ಸ್ಕೊಂಡಿರೋ ಯಾವ ಪ್ರಾಣಿನೂ ಬರಲಿಲ್ಲ ಗುರು. ಅಷ್ಟರೊಳಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಬಾಲೆ ಲೈಬ್ರಿಗೆ ಬಂದೀನಿ ಅಂತ. ಸೊ ಡೈರೆಕ್ಟಾಗಿ ಹೋಗಿದ್ದೆ ಲೈಬ್ರಿಗೆ. ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಬೆಸ್ಟಿನ ಮಾತಾಡಿಸ್ಕೊಂಡು ಸ್ವಲ್ಪ ಹರಟೆ ಹೊಡೆದು, ಸ್ವಲ್ಪ ಓದ್ಕೊಂಡು, ಸ್ವಲ್ಪ ಬರೆದು, ಅವಳ ಜೊತೆಗೆ ಒಂದೆರಡು ಫೋಟೋಸ್ ತಗೊಂಡು ಕೂತಿದ್ವಿ. ಆಮೇಲೆ ನಮ್ಮ ತಮ್ಮಂದ್ರು ಕಾಲ್ ಮಾಡಿಬಿಟ್ಟು ಬೆಳಗ್ಗೆ ಏನು ತಿಂದಂಗೆ ಹೋಗಿದ್ದಿ, ಏನಾರ ತಿನ್ಕೊಂಡು ಹೋಗುವಂತಿ ಬಾ ಅಂತ ಹೇಳಿದ್ರು. ಅವ್ರಿಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಬೆಸ್ಟಿ ಕರ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ ಗುರು, ಅವನ ಅವತಾರ ನೋಡೋಕ್ಕೇ ಆಗಿರಲಿಲ್ಲ. ನೀವು ಸ್ವಲ್ಪ ನೋಡ್ಕೊಂಬನ್ನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಕಾಲೇಜಲ್ಲಿ ಸೆಂಡ್ ಅಪ್ ಇದೆ ಅಂದ್ಬಿಟ್ಟು ಈ ರೇಂಜಿಗೆ ರೆಡಿಯಾಗಿ ಬಂದಿದೆಯಲ್ಲೇ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮನಿಗೆ ಸ್ವಲ್ಪ ರೇಗಿಸ್ಬಿಟ್ಟು ಕಾಲು ಎಳೆದು ಆನಂದ್ ಕ್ಯಾಂಟೀನಿಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಅವರು ಪೂರಿ ತೊಗೊಂಡ್ರು, ನಾನು ಇಡ್ಲಿ ತೊಗೊಂಡೆ. ಎಲ್ಲ ತಿನ್ಕೊಂಡು ಮತ್ತೆ ಕಾಲೇಜಿಗೆ ಎಂಟ್ರಿ ಆದ್ವಿ. ಕಾಲೇಜಲ್ಲಿ 2 ಕ್ಲಾಸ್ ಇತ್ತು. ಆ 2 ಕ್ಲಾಸ್ ಮುಗಿಯೋದು 1 ಗಂಟೆ ಆಗಿತ್ತು. 1 ಗಂಟೆ ಆಗೋಷ್ಟರಲ್ಲೇ ನನ್ನ ಫ್ರೆಂಡ್ ಬಾನ ಅವ್ರ ಅಪ್ಪ ಕಾಲ್ ಮಾಡಿರೋ ಅಂತ ನಾನು ಒಳ್ಳೆ ಮಾಡಿಬಿಟ್ಟು ಹೊರಟೋಗ್ಬಿಟ್ಲು ಗುರು. ಅವ್ಳು ಹೋದ್ಮೇಲೆ ನಾನು ನನ್ನ ಫ್ರೆಂಡ್ ಕುರ್ಕುರಿ ಅಕ್ಷು ಜೊತೆಗೆ ಒಂದೆರಡು ಫೋಟೋಸ್ ತಗೊಂಡು, ಒಂದೆರಡು ವಿಡಿಯೋ ಮಾಡಿಕೊಂಡು ಮತ್ತೆ ನಮ್ಮ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡು. ಬೆಳಗ್ಗೆ ನಾನೇ ಕಾಲು ಎಳೆದು ರೆಕ್ಸಿರೋ ತಮ್ಮ. ಆಮೇಲೆ ಬಂದು ನೋಡ್ತೀನಿ ಗೆಟಪ್ಪೇ ಚೇಂಜ್ ಆಗಿತ್ತು ಗುರು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಇತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಟೇಕ್ ಕೇರ್.